जय राम श्री राम जय राम जय जय राम श्री राम जय राम जय जय राम श्री राम जय राम जय जय राम श्री
ಕಮಲಾಸನಾದಿ ಸುರಮುನಿವರ ಪೂಜಿತ ಶ್ರೀಮದ್ ರಾಮಚಂದ್ರ ಚಂದ್ರಮೌಳೀಶ್ವರಾರಾಧಕ ಶರಣಜನ ಮಂದಾರ ಪದವಾಕ್ಯ ಪ್ರಮಾಣ ಪಾರಾಯಣ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ आनन्दमानन्दकरं प्रसन्नं ज्ञानस्वरूपं निजबोधरूपं योगीन्द्रमेक्यं भवलोकमेक्यं श्रीमद्गुरुं नित्यमहं नमामि। ॐ दीर्घतमामतेजोजतनुपाङ्गशमे युगे अवामत्यं यदीनां ब्रह्म प्रकृतिलीनस्य यः परस्य महेश्वरः इदं पुरं मया देव ಮುಳ್ಳೇರಿಯ ಮಂಡಲದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಕಳ್ಳತರ್ಕ ವಲಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಗುರಿಕಾರರಿಗೂ ವೈದಿಕರಿಗೂ ಗೃಹಸ್ಥರಿಗೂ ಸಮಸ್ತ ಶಿಷ್ಯಭಕ್ತ ಮಹಾಜನತೆಗೂ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಅವಿಚ್ಛಿನ್ನ ರಾಜಗುರು ಪರಂಪರೆಯ ಪೀಠದ ಸನ್ನಿಧಿಯಾದ ಸ್ವರ್ಣಪಾದಕ ಸನ್ನಿಧಿಯಿಂದ ಕ್ಷೇಮವು ಅಂತ ಪುಣ್ಯ स्वभावबोधे जनस्यैकाङ्गविकायमाने संसारहालाहलमोहशान्ति ಸರ್ವರು ಜೀವಕಾರುಣ್ಯದ ಯಾವ ವಿಶೇಷವಾದ ಶಿಷ್ಯಹಿತನ ಕಾರ್ಯಕ್ರಮ ಇದೆಯೋ ಅದರ ಅಂಗವಾಗಿ ಈ ಸಂಚಾರ ಹೊರಟಿದೆಯೋ ಅದರ ಬಗ್ಗೆ ಪ್ರಾಸ್ತಾವಿಕ 4 ಮಾತುಗಳನ್ನ ಆಡಬೇಕು ಅನ್ನೋದಾಗಿ ಶಿಷ್ಯಹಿತನ ಪ್ರಮುಖರಾದ ಡಾಕ್ಟರ್ ಕೃಷ್ಣಮೂರ್ತಿ ಅವರನ್ನು ಕೇಳ್ತೀನಿ. ವೈದ್ಯ ಕೃಷ್ಣಮೂರ್ತಿ ಅವರು. ಅವಿಚ್ಛಿನ್ನ ಪರಂಪರೆಯ ನಾವೆಲ್ಲ ಆ ಮಠದ ಜೊತೆಗೆ ಹುಟ್ಟಿನಿಂದಲೇ ಜೋಡಿಸಿಕೊಂಡಂತಹ ರಾಮಚಂದ್ರಾಪುರ ಮಠದ 36 ಯತಿಗಳ ದಿವ್ಯ ಸಾನ್ನಿಧ್ಯವನ್ನು ಆವಾಹಿಸಿದಂತಹ ಸುವರ್ಣ ಪಾದುಕೆಯ ಸನ್ನಿಧಿಯಲ್ಲಿ ಆ ಯತಿ ಪರಂಪರೆಯನ್ನು ಹಾಗೂ ಆ ಯತಿ ಪರಂಪರೆಯವರು ಆರಾಧಿಸುವ ಎಲ್ಲ ದೇವತಾ ಸಾನ್ನಿಧ್ಯಗಳ ಸ್ಮರಣೆ ಮಾಡುತ್ತಾ ಒಂದೆರಡು ವಿಷಯಗಳನ್ನು ಮುಂದೆ ಇಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಶ್ರೀ ಗುರುಗಳು ಪೀಠಕ್ಕೆ ಬಂದ ನಂತರ ನಮಗೆಲ್ಲ ಗೊತ್ತಿದೆ, ಪರಮ ಕಾರುಣ್ಯದ ಮೂರ್ತಿಯಾಗಿ ಅಭಿನವ ಶಂಕರಾಚಾರ್ಯಾಗಿ ನಮ್ಮನ್ನೆಲ್ಲ ಒಂದು ಧಾರ್ಮಿಕ ತಳಹದಿಯಲ್ಲಿ ಒಗ್ಗೂಡಿಸ್ತಾ ಇದ್ದಾರೆ. ಕಳೆದ 20-30 ವರ್ಷಗಳಿಂದ ಅವಿರತವಾಗಿ ಈ ಹಿನ್ನೆಲೆಯಲ್ಲಿ ಹಲವು ಯೋಜನೆಗಳನ್ನು ನಮ್ಮ ಮುಂದೆ ಇಟ್ಟು, ಇದು ಯಾವುದು ಕೂಡ ನೇರವಾಗಿ ಸ್ವಂತ ಶಿಷ್ಯವರ್ಗ ಮನೆ ಹಣ ಅಂತ ಹೇಳ್ತಾರೆ, ದೀಪಕಾಣಿಕೆ ಅಂತ. ದೀಪಕಾಣಿಕೆ ಕೊಡುವಂಥ 29-30 ಸಾವಿರ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ 5 ಜನ ಅಂತ ಒಂದು ಸರಾಸರಿ ಲೆಕ್ಕ ಇಟ್ಕೊಂಡ್ರೆ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚಿನ ಹವ್ಯಕ ಸಮಾಜದ ಶಿಷ್ಯವರ್ಗದ ಒಂದು ದೊಡ್ಡ ಸಮೂಹ ಈ ಮಠದ ಜೊತೆಗೆ ಜೋಡಿಸ್ಕೊಂಡಿದೆ. ಶ್ರೀ ಗುರುಗಳ ಇಚ್ಛೆ ಏನಿದೆ ಅಂದರೆ ಈ ಇಷ್ಟು 1.5 ಲಕ್ಷ ಜನರ ಹೆಸರು, ನಕ್ಷತ್ರ, ಗೋತ್ರ ಹೇಳಿ ಸಂಕಲ್ಪ ಮಾಡಿ ಆ ಬಗ್ಗೆ ಒಂದು ವಿಶೇಷವಾದ ಶಿಷ್ಯರ ಅಭಿವೃದ್ಧಿಗಾಗಿ, ಶಿಷ್ಯರ ಶ್ರೇಯೋಭಿವೃದ್ಧಿಗಾಗಿ ಒಂದು ವಿಶೇಷ ಹವನವನ್ನು ಒಂದು ಗುರುಗಳೇ ಮಾಡಲಿಕ್ಕಿದ್ದಾರೆ. ಇದು ಬಹುಶಃ ಮುಂದಿನ ಚಾತುರ್ಮಾಸದ ಹಿಂದೆ ಮುಂದೆ ಇರ್ಬೋದು. ಅದರ ಸ್ವರೂಪ ಇತ್ಯಾದಿ ಏನು ಗುರುಗಳು ಇನ್ನೂ ಕೊಡಲಿಲ್ಲ. ಮೊನ್ನೆ ಚಾತುರ್ಮಾಸದ ಕೊನೆಯ ದಿವಸ ಅದನ್ನು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಮಗೆಲ್ಲ ಇರುವಂಥ ಒಂದು ದೊಡ್ಡ ಗುರಿ ಏನಂದರೆ ಈ 1.5 ಲಕ್ಷ ಅದಕ್ಕಿಂತ ಹೆಚ್ಚಿರುವ ಪ್ರತಿಯೊಬ್ಬನ ಹೆಸರು, ನಕ್ಷತ್ರ, ರಾಶಿ ನಾವು ಒಟ್ಟು ಮಾಡಿಕೊಡುವಂಥದ್ದು. ತಳಮಟ್ಟದಿಂದ ಘಟಕದಿಂದ ಶುರುವಾದರೆ ಅದು ವಲಯ, ಮಂಡಲ, ಮಹಾಮಂಡಲದ ವ್ಯಾಪ್ತಿಯಲ್ಲಿ ಬಹುದೊಡ್ಡ ಒಂದು ಚಾಲನೆ ಕೊಡ್ತಾ ಇದೆ. ಆ ಕೆಲಸವನ್ನು ತಳಮಟ್ಟದಲ್ಲಿ ಈಗಾಗಲೇ ನಾವೆಲ್ಲ ಜೋಡಿಸ್ಕೊಂಡಿದ್ದೇವೆ. ಈ ಎಲ್ಲ ವಲಯಗಳಲ್ಲಿ ಅದು ನಡೀತಾ ಇದೆ. ಹಾಗಾಗಿ ಶಿಷ್ಯ ಹಿತಮಿನ ಆ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡಲಿಕ್ಕೆ ಗುರುಗಳು ನಮಗೆ ಇನ್ನೊಂದು ಸೇವಾವಕಾಶ ಕೊಟ್ಟಿದ್ದಾರೆ. ಅದೇ ಸುವರ್ಣ ಪಾದುಕೆಯ ಸವಾರಿ. ಆ ಸುವರ್ಣ ಪಾದುಕೆಯ ಸವಾರಿ ಕಳೆದ 2 ವರ್ಷದಲ್ಲಿ ವಿಭಿನ್ನ ಸ್ವರೂಪದಲ್ಲಿದ್ದು ವಿಶ್ವವಿದ್ಯಾಪೀಠ, ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಹಿನ್ನೆಲೆಯಲ್ಲಿ ಇಡೀ ಜನಮಾನಸವನ್ನು ಒಂದ್ಸಲ ಜಾಗೃತಿಗೊಳಿಸಿದೆ. ಈಗ ಈ ಮೊನ್ನೆ ಚಾತುರ್ಮಾಸದ ನಂತರ, ಮುಖ್ಯವಾಗಿ ವಿಜಯದಶಮಿ ನಂತರ ಸುವರ್ಣ ಸವಾರಿ, ಶಿಷ್ಯರ ಹಿತಕ್ಕಾಗಿ ಸುವರ್ಣ ಸವಾರಿ ಹೇಳುವ ಹೆಸರಿನಲ್ಲಿ
ಈ 30,000 ಮನೆಗಳಿಗೆ ಹೋಗುವ ಗುರಿ ಇಟ್ಕೊಂಡು ಮೊನ್ನೆ ವಿಜಯದಶಮಿ ದಿವಸ ಈ ಯಾತ್ರೆ ಶುರುವಾಗಿದೆ. ಸಾಗರದಿಂದ ಶುರುವಾದ ಈ ಯಾತ್ರೆ ಈಗಾಗಲೇ ಹಲವು ಮಜಲುಗಳನ್ನು, ಹಲವು ಆಯಾಮಗಳನ್ನು, ಹಲವು ಸಾಧನೆಗಳನ್ನು ಮಾಡ್ತಾ ಇವತ್ತು ಇಲ್ಲಿಗೆ ಬಂದಿದೆ. ಹಾಗಾಗಿ ಈ ಪಡತರ್ಕ ವಲಯದ ಇಂದಿನ ಈ ಗುಳಿ ಪೂಜೆಯ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಪಾದಕೆಯನ್ನು ಸ್ವಾಗತ ಮಾಡಿ ಬರಮಾಡಿಕೊಂಡಿದ್ದೇವೆ. ನಮ್ಮೆಲ್ಲರ ಮುಂದಿನ ದೃಷ್ಟಿ ಏನಿದೆ ಅಂದರೆ ಈ ರೀತಿಯಲ್ಲಿ ಪ್ರತಿ ಮನೆಯಿಂದ ಸಂಗ್ರಹವಾದ ಗುರಿಕಾರರು ಸಂಗ್ರಹ ಮಾಡಿದ ಈ ಮಾಹಿತಿಗಳನ್ನು ಪಾದುಕೆಗೆ ಸಮರ್ಪಣೆ ಮಾಡೋದರ ಜೊತೆಗೆ ಅದನ್ನು ವ್ಯವಸ್ಥಿತವಾಗಿ ದಾಖಲಾತಿ ಮಾಡಿ ಮುಂದಿನ ದಿನದಲ್ಲಿ ಶಿಷ್ಯೈತಮ್ ಅಂತ ಹೇಳುವ ಒಂದು ಬಹುದೊಡ್ಡ ಕಾರ್ಯಕ್ರಮದ ಆ ದಿವಸ ನಾವೆಲ್ಲರೂ ಅಲ್ಲಿ ಭಾಗವಹಿಸಬೇಕಾದ ಕಾರ್ಯಕ್ರಮ. ಅಂದಾಜು ಮಾಡಿ ಸುಮಾರು 1.5 ಲಕ್ಷ ಜನ ಭಾಗವಹಿಸಬೇಕಾದ ಕಾರ್ಯಕ್ರಮ ಅದು. ಅಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಚಾಲನೆ ಈಗಲೇ ಆರಂಭಗೊಂಡಿದೆ. ಹಾಗಾಗಿ ಈ ಶಿಷ್ಯೈತಮ್ ಮತ್ತು ಸುವರ್ಣ ಪಾದಕೆಯ ಈ ಜಂಟಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇನ್ನಷ್ಟು ಸಹಾಯ ಕೊಡೋಣ, ಇನ್ನಷ್ಟು ಕೈ ಜೋಡಿಸೋಣ. ಎಲ್ಲೆಲ್ಲ ಒಂದು ಕಡೆಯಲ್ಲಿ 1-2 ಕಡೆಗಳಲ್ಲಿ ಮಾಹಿತಿ ಸಂಗ್ರಹ ಬಾಕಿ ಇದ್ದರೆ ಅಲ್ಲಿಂದ ಮಾಹಿತಿ ಸಂಗ್ರಹವನ್ನು ಪಡ್ಕೊಂಡು ಗುರಿಕಾರ ಮುಖಾಂತರ ಅದು ಕೇಂದ್ರಕ್ಕೆ ಬರಲಿ, ಕೇಂದ್ರದಿಂದ ವ್ಯವಸ್ಥಿತವಾಗಿ ಜೋಡಣೆ ಆಗಲಿ ಅಂತ ಹೇಳುವ ಕಳಕಳಿಯ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹರೇ ರಾಮ್. ಓಂ ನಮೋ ಮುಗಿಸಿ ಭಾರ ಕೊಡ್ತಾ ಇದ್ದೇವೆ ಭಾವನೆ ಮಾಡಿ ಕೆಳಗಿಟ್ಟು ಹೊರಡಬೇಕು. ಸರಿ ಕೊಟ್ಟಿಗೆ ಆಪ್ಯಾಯಸ್ತು ಸಮೇತುತೆ ಸದ್ಗುರವೇ ಮಹಾ ಕ್ಷೀರೋಪಹಾರಂ ಸಮರ್ಪಯಾಮಿ ಅಲ್ಲೇ ಎದುರು ಮಾಡುದು ಹೊರಡಿಗೆ. ಶಕ್ತಿಯನ್ನು ಆವಾಹಿಸಿ ಬಂದಿರುವಂತಹ ಸ್ವರ್ಣ ಪಾದಕೆಗೆ ಆಗ್ತದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಗುರುವಂದನೆ ಆಗಿ 7:15 ಫಲಹಾರ ಆಗಿ ಇಲ್ಲಿಂದ ಮತ್ತೆ 4 ಮನೆಗಳಿಗೆ ವಾಪಸ್ 11 ಗಂಟೆಗೆ ಬರಬಹುದು. ಈ ಮತ್ತೆ 9 ಗಂಟೆಗೆ ಜಿಲ್ಲೆಯ ಪ್ರಸಿದ್ಧ ಭಾಗವತರಾದ ಕಲ್ಪನಾಜೆ ಶಿವಶಂಕರ್ ಮತ್ತು ಸ್ವರ್ಣ ಪಾದಕ ಭಿಕ್ಷಾಂಗ ಸೇವೆ ಮತ್ತು ಭಿಕ್ಷಾಂಗ ಯಾವುದು ಅನ್ನ ಸಮರ್ಪಣೆ ಕೂಡ ಇದೆ. ಈ ಕಾರ್ಯಕ್ರಮ ಕೂಡ ತಾವೆಲ್ಲ ಇಷ್ಟು ಕಾರ್ಯಕ್ರಮ ಸಿದ್ಧ ಮಾಡಿಕೊಳ್ಬೇಕು ಅಂತ ಮೂಡೆ